ಓಕೆ ಗೈಸ್, ನಾನೀಗ ಇಲ್ಲೊಂದು ಪೋಸ್ಟ್ ಹಾಕಿದ್ದೀನಲ್ಲ, ಸೊ ನೀವು ನೋಡ್ತಿರ್ಬೋದಲ್ಲ. ಈ ಪೋಸ್ಟ್ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ನ ಮಾಡಿದ್ದಾರೆ. ಯೂಟ್ಯೂಬ್ ಕ್ರಿಯೇಟರ್ಸ್ ಇಂಡಿಯಾ ಏನಿದೆ ಅವರೇ ಪೋಸ್ಟ್ ಮಾಡಿಬಿಟ್ಟು ಯೂಟ್ಯೂಬ್ ಅವರೇ ಹೇಳಿದ್ದಾರೆ ಓಕೆನಾ. ಸೊ ನಿಮ್ಮದು ಬಂದುಬಿಟ್ಟು ವ್ಯೂಸ್ ಡೌನ್ ಪ್ರಾಬ್ಲಮ್ ಏನಾದರೂ ಆಗ್ತಾಯಿದ್ರೆ ನೀವು ಏನೆಲ್ಲ ಮಾಡಬೇಕು, ಏನಕ್ಕೆ ವ್ಯೂಸ್ ಡೌನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಸೊ ನೀವೇನು ತಪ್ಪು ಮಾಡ್ತಾ ಇರ್ತೀರಾ, ಆ್ಯಂಡ್ ಅದು ತಪ್ಪೇನಾದರೂ ಮಾಡ್ತಾಯಿದ್ರೆ ಆ್ಯಂಡ್ ವ್ಯೂಸ್ ಡೌನ್ ಪ್ರಾಬ್ಲಮ್ ಆಗ್ತಾಯಿದ್ರೆ ನೀವು ಮುಂದಕ್ಕೆ ಬಂದುಬಿಟ್ಟು ಹೋಗ್ಬಿಟ್ಟು ಏನು ಮಾಡಬೇಕು ಅಂತಲೂ ಯೂಟ್ಯೂಬ್ ಬಂದುಬಿಟ್ಟು ಹೇಳಿದೆ. ಸೊ ಟೋಟಲಿ 5 ಪೇಜ್ನಲ್ಲಿ ಕೊಟ್ಟಿದ್ದಾರೆ. ಸೊ 5 ಪೇಜ್ನು ಬಂದುಬಿಟ್ಟು ಹಿಂದಿಯಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸೊ ನಾನು ನಿಮಗೆ ಡೀಟೇಲ್ಸಾಗಿ ಬಂದುಬಿಟ್ಟು ಒಂದೊಂದಾಗಿನೂ ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದೊಂದು ಪೇಜಲ್ಲೂ ಏನು ಬರೆದಿದೆ ಏನು ಎತ್ತ ಅಂತ. ಸೊ ಡೀಟೇಲ್ಸಾಗಿ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಒಂದು ಪಾರ್ಟ್ನೂ ಮಿಸ್ ಮಾಡಬೇಡಿ, ಓಕೆನಾ. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನರ್ ಬಂದುಬಿಟ್ಟು ಇವರು, ನಾನೆಲ್ಲ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಿಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೇ ಬಂದಿದ್ದೇವೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾನಿಲ್ಲಿ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊತೀನಿ ಆ್ಯಂಡ್ ಯೂಟ್ಯೂಬ್ ಕ್ರಿಯೇಟರ್ ಇಂಡಿಯಾ ಏನಿದ್ದಾರೆ ಅವ್ರು ಪೋಸ್ಟ್ನ ಹಾಕಿದ್ದಾರೆ. ಸೊ ನಾನು ಓಪನ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಪೋಸ್ಟು. ಇದೆಲ್ಲನೂ ಬಂದುಬಿಟ್ಟು ಹಿಂದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾನು ನಿಮಗೆ ಬಂದುಬಿಟ್ಟು ಕನ್ನಡದಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಇಲ್ಲಿ ಏನು ಹೇಳಿದ್ದಾರೆ ಫಸ್ಟ್ನೇ ಈ ಪೇಜಲ್ಲಿ ಅಂದರೆ, ಮೇರಾ ವ್ಯೂ ಕಮ್ ಹೋ ರಹಾ ಹೈ, ಬಡ್ನೆ ಕೆ ಲಿಯೆ ಮುझे ಕುಚ್ ಕರ್ನಾ ಚಾಹಿಯೆ. ಅಂದರೆ ನಂದು ವ್ಯೂಸ್ ಏನಿದೆ ಅದು ಕಮ್ಮಿ ಆಗ್ತಾ ಇದೆ, ಅದು ಜಾಸ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ನನಗೇನಾದರೂ ಮಾಡಬೇಕು ಅಂತ, ಓಕೆನಾ. ಸೊ ನೆಕ್ಸ್ಟ್ ಪೇಜಲ್ಲಿ ನಾವು ನೋಡೋದಾದರೆ ಇಲ್ಲಿ ಬರೆದಿದ್ದಾರೆ. ನಾನು ನಿಮಗೆ ಡೀಟೇಲ್ಸಾಗಿ ಹೇಳ್ತೀನಿ ನೋಡಿ. ಇಲ್ಲಿ ನೋಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಓಕೆನಾ. ಒಂದೊಂದು ಸ್ಟೆಪ್ನು ಇದು ಯೂಟ್ಯೂಬ್ ಏನು ಹೇಳಿದೆ, ಇದು ನಾನು ಹೇಳ್ತಿಲ್ಲ, ಯೂಟ್ಯೂಬೇ ಹೇಳ್ತಾ ಇರೋದು. ಈ ಒಂದೊಂದು ಸ್ಟೆಪ್ಪು ಏನಿದೆ ಅದನ್ನು ಫಾಲೋ ಅಪ್ ಮಾಡಿ, ಅದನ್ನು ಅಪ್ಲೈ ಮಾಡಿ, ಆಗ 100% ನಿಮ್ಮದು ವ್ಯೂಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದು ಯೂಟ್ಯೂಬೇ ಬಂದುಬಿಟ್ಟು ಹೇಳ್ತಾ ಇರೋದು. ಇಲ್ಲಿ ನಾವು ಓದೋದಾದರೆ, ಮಾಮ್ಲಾ ಕುಚ್ ಐಸಾ ಹೈ, ಕ್ರಿಯೇಟರ್ಸ್ ಕೋ ಅಕ್ಸರ್ ವ್ಯೂಸ್ ಮೇ ಉತಾರ್ ಚಢಾವ್ ದೇಖ್ನೆ ಕೋ ಮಿಲ್ತಾ ಹೈ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಕ್ರಿಯೇಟರ್ಸ್ಗೆ, ನಮ್ಮ ಥರ ಕ್ರಿಯೇಟರ್ಸ್ ಯಾರು ಇರ್ತೀವಿ ಅಲ್ವಾ, ಅದು ವ್ಯೂಸಲ್ಲಿ ಬಂದುಬಿಟ್ಟು ನಮಗೆ ಅಪ್ಪು ಡೌನ್ ಆಗ್ತಾ ಇರುತ್ತೆ. ಅದು ನಮಗೆ ನೋಡೋಕ್ಕೆ ಸಿಗುತ್ತೆ. ಇದು ಯೂಶ್ವಲಿ ಬಂದುಬಿಟ್ಟು ಇದು ಒಂದು ರಿಯಾಲಿಟಿ ಯೂಟ್ಯೂಬ್ದು, ಓಕೆನಾ. ಸೊ ನಮ್ಮೆಲ್ಲರಿಗೂ ಕ್ರಿಯೇಟರ್ಸ್ಗೂ ಬಂದುಬಿಟ್ಟು ವ್ಯೂಸ್ ಏನು ಆಗ್ತಾ ಇರುತ್ತೆ, ಅಪ್ಪು ಡೌನ್ ಆಗ್ತಿರುತ್ತೆ. ಒಂದು ತಿಂಗಳು ವ್ಯೂಸ್ ಅಪ್ ಇರುತ್ತಾ, ಇನ್ನೊಂದು ತಿಂಗಳು ಬಂದುಬಿಟ್ಟು ನಮ್ಮದು ವ್ಯೂಸ್ ಏನಿದೆ ಡೌನ್ ಆಗ್ತಾ ಇರುತ್ತೆ, ಓಕೆನಾ. ಸೊ ಈ ಥರ ಎಲ್ಲ ಆಗ್ತಿರುತ್ತೆ, ಇದು ನಾರ್ಮಲ್. ಅದಾದಮೇಲೆ ನಾವಿಲ್ಲಿ ಓದೋದಾದರೆ, ಅಗರ್ ವ್ಯೂಸ್ ಲಗಾತಾರ್ ಕಮ್ ಹೋ ರಹೆ ಹೈ ತೋ ಯೇ ಏಕ್ ಇಶಾರಾ ಹೈ ಕಿ ಆಡಿಯನ್ಸ್ की दिलचस्प बदल रही है. चिंता ना करें, ये टॉप टिप ट्राई करें और देखें कि क्या इससे फ़ायदा होता है, ಓಕೆನಾ. ಸೊ ನೋಡಿ, ನಿಮ್ಮದು ವ್ಯೂಸ್ ಬಂದುಬಿಟ್ಟು ಡೇ ಬೈ ಡೇ ಕಮ್ಮಿ ಆಗ್ತಾನೇ ಇದೆ, ಜಾಸ್ತಿ ಆಗ್ತಾ ಇಲ್ಲ. ಅಟ್ಲೀಸ್ಟ್ 1% ನಿಮ್ಮದು ಬಂದುಬಿಟ್ಟು ವ್ಯೂಸು ಅಪ್ ಆಗ್ತಾ ಇಲ್ಲ, ಡೌನ್ ಆಗ್ತಾನೇ ಇದೆ ಅಂದರೆ ಅದು ಒಂದು ಬಂದುಬಿಟ್ಟು ಸೂಚನೆ, ಓಕೆನಾ. ಅದೊಂದು ಸೂಚನೆ. ಸೊ ಅದಕ್ಕೆ ನಾವು ಏನು ಮಾಡಬೇಕು ಅಂತ ಯೂಟ್ಯೂಬ್ ಬಂದುಬಿಟ್ಟು ಹೇಳಿದೆ, ಓಕೆನಾ. ನೆಕ್ಸ್ಟ್ ಪೇಜಲ್ಲಿ ಯೂಟ್ಯೂಬ್ ಹೇಳಿದೆ, ಆ ಥರ ಏನಾದರೂ ಕಮ್ಮಿ ಆಗ್ತಾನೇ ಇದ್ದರೆ ನಾವು ಏನು ಮಾಡಬೇಕು ಅಂತ. ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ, ಇಲ್ಲಿ ಟಾಪ್ ಟಿಪ್ಸ್ ಏನಿದೆ ಅದನ್ನು ನಾವು ಹೇಳಿದ್ದೀವಿ, ಅದನ್ನು ನೀವು ಟ್ರೈ ಮಾಡಿ, ಆಗ ನಿಮ್ಮದು ವ್ಯೂಸ್ ಏನಿದೆ ಜಾಸ್ತಿ ಆಗುತ್ತೆ, ಅದರಿಂದ ನಿಮಗೆ ಪ್ರಯೋಜನ ಆಗುತ್ತೆ ಅಂತ ಬಂದುಬಿಟ್ಟು ಯೂಟ್ಯೂಬು ಹೇಳಿದೆ. ಸೊ ನೆಕ್ಸ್ಟ್ ಪೇಜಲ್ಲಿ ನಾವು ನೋಡೋದಾದರೆ ನೋಡಿ, ಫಸ್ಟ್ನೇ ಟಿಪ್ ಬಂದುಬಿಟ್ಟು ಇಲ್ಲಿ ನಮ್ಮ ಹತ್ರ ಶೇರ್ ಮಾಡಿದೆ ಯೂಟ್ಯೂಬು. ಫಸ್ಟ್ನೇ ಟಿಪ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಂಟೆಂಟ್ ಮೇ ವೆರೈಟಿ ಲಾಕರ್ देखो, नया और अलग अलग तरह की ಫಾರ್ಮೇಟ್ ಕೆ ಸಾಥ್ ಎಕ್ಸ್ಪೈರಿಮೆಂಟ್ ಕರೆ ಅಂತ, ಓಕೆನಾ. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಕಂಟೆಂಟ್ ಏನಿದೆ ಬೇರೆ ಬೇರೆ ವೆರೈಟಿಯಲ್ಲಿ ಮಾಡಿ ಅಂತ, ಓಕೆನಾ. ಬೇರೆ ಬೇರೆ ವೆರೈಟಿ ಅಂದರೆ ಲೈಕ್ ಅಂದ್ಕೊಳ್ಳಿ, ಈಗ ನೀವು ಶಾರ್ಟ್ ವೀಡಿಯೋ ಮಾಡ್ತಿದ್ರೆ ನಿಮಗೆ ಶಾರ್ಟಲ್ಲಿ ಅಷ್ಟು ವ್ಯೂಸ್ ಬರ್ತಾ ಇಲ್ಲ ಅಂದರೆ ಲಾಂಗ್ ವೀಡಿಯೋನ ಟ್ರೈ ಮಾಡಿ ನೋಡಿ, ಓಕೆನಾ. ಬೈ ಚಾನ್ಸ್ ನೀವು ಲಾಂಗ್ ವೀಡಿಯೋ ಮಾಡ್ತಾಯಿದ್ರೆ ಲಾಂಗಲ್ಲಿ ಅಷ್ಟು ನಿಮಗೆ ವ್ಯೂಸು ಸಿಗ್ತಾ ಇಲ್ಲ ಅಂದರೆ ನೀವು ಶಾರ್ಟ್ ವೀಡಿಯೋನ ಟ್ರೈ ಮಾಡಿ ಅಂತ ಯೂಟ್ಯೂಬ್ ಬಂದುಬಿಟ್ಟು ಹೇಳ್ತಾ ಇದೆ, ಓಕೆನಾ. ಡಿಫ್ರೆಂಟ್ ಥರ ವೀಡಿಯೋ ಮಾಡಿ ಅಂತ ಬಂದುಬಿಟ್ಟು ಯೂಟ್ಯೂಬ್ ಹೇಳ್ತಾ ಇದೆ. ಅದಾದಮೇಲೆ ನೆಕ್ಸ್ಟು ನಾವು ಓದೋದಾದರೆ, ये जानने की कोशिश करें कि अब आपकी ऑडियंस को क्या पसंद आ रहा है. इसके लिए यूट्यूब एनालिटिक में ये चैनल जिन्हें आपके दर्शक देखते हैं कोई इंस्टिक के लिए जा सकती है. ಅಂದರೆ ಇವರು ಹೇಳಿದ್ದಾರೆ ಬಂದುಬಿಟ್ಟು ಇಲ್ಲಿ ಈ ಲೈನಲ್ಲಿ ಬಂದುಬಿಟ್ಟು ಇವರು ಹೇಳಿದ್ದಾರೆ ಏನನ್ಬಿಟ್ಟು, ಲೈಕ್ ನಿಮ್ಮ ಆಡಿಯನ್ಸ್ ಬಂದುಬಿಟ್ಟು ಏನು ನೋಡ್ತಾರೆ, ಓಕೆನಾ. ಸೊ ನಿಮ್ಮ ಆಡಿಯನ್ಸಲ್ಲಿ ನಿಮಗೆ ವ್ಯೂಸ್ ಬರ್ತಾ ಇಲ್ಲ, ನಿಮ್ಮ ಆಡಿಯನ್ಸಲ್ಲಿ ನಿಮ್ಮದು ಬಂದುಬಿಟ್ಟು ಏನೂ ವ್ಯೂಸ್ ಬರ್ತಿಲ್ಲ, ಬಟ್ ಬೇರೆ ಆಡಿಯನ್ಸ್ಗೆ ನೋಡ್ತಾ ಇದ್ದಾರೆ ಅಂದರೆ ಅದು ಬಂದುಬಿಟ್ಟು ಯಾವ ಥರ ಆಡಿಯನ್ಸ್ ಇದ್ದಾರೆ ನೋಡಬೇಕು ನೀವು, ಓಕೆನಾ. ಸೊ ಅದಕ್ಕೆ ನೀವು ಬಂದುಬಿಟ್ಟು ಯೂಟ್ಯೂಬ್ ಅನಾಲಿಟಿಕ್ಸ್ನ ಚೆಕ್
ಮಾಡಬೇಕು, ಆಗ ಬಂದುಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಓಕೆನಾ. ನಾನೊಂದ್ಸಲ ಯೂಟ್ಯೂಬ್ ಅನಾಲಿಟಿಕ್ಸ್ ಏನಿದೆ ಓಪನ್ ಮಾಡಿ ತೋರಿಸ್ತೇನೆ. ಸೊ ಅದಕ್ಕಿಂತ ಮುಂಚೆ ಫಾರ್ಮ್ಯಾಟ್ ಅಂತ ನಾವು ಹೇಳಿದ್ವಲ್ಲ, ಹೊಸ ಫಾರ್ಮ್ಯಾಟು ಟ್ರೈ ಮಾಡೋಕ್ಕೆ ಹೇಳಿದೆ ಯೂಟ್ಯೂಬು ಅಂತ. ಸೊ ನೀವು ಏನಿದೆ ಅದು ಎಕ್ಸ್ಪೈರಿಮೆಂಟ್ ಮಾಡಿ, ಹೊಸ ಲೈಕ್ ನಾನು ಹೇಳಿದ್ನಲ್ಲ, ಶಾರ್ಟು ಲಾಂಗು, ಲೈಕ್ ಶಾರ್ಟಲ್ಲಿ ವ್ಯೂಸ್ ಬಂದಿಲ್ಲ ಅಂದರೆ ಲಾಂಗ್ ವೀಡಿಯೋ ಮಾಡಿ, ಲಾಂಗಲ್ಲಿ ವ್ಯೂಸ್ ಬಂದಿಲ್ಲ ಅಂದರೆ ಶಾರ್ಟಲ್ಲಿ ಮಾಡಿ. ಅದಾದಮೇಲೆ ನೀವು ನಿಮ್ಮ ಚಾನಲಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿ. ಯಾವ ಥರ ಎಕ್ಸ್ಪೆರಿಮೆಂಟು ಈಗ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾವು ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ನಮ್ಮ ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ಸಿಂಪಲ್ಲಿ ಅನಾಲಿಟಿಕ್ಸ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ. ಏನು ಆಪ್ಷನು? ಸೊ ನೀವು ಇಲ್ಲಿ ನೋಡ್ಬೋದು, ನಮಗೆ ಆಡಿಯನ್ಸ್ ಆಪ್ಷನ್ ಇಲ್ಲಿ ಬಂದುಬಿಟ್ಟು ಕಾಣಿಸ್ತಾ ಇದೆ. ಈ ಆಡಿಯನ್ಸ್ ಆಪ್ಷನ್ ಸಿಂಪಲಿ ನಾವು ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ. ಆಡಿಯನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಒಂದು ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಹೋದರೆ ಕೆಳಗಡೆ ಈ ಥರ ಇಲ್ಲಿ ಬಂದುಬಿಟ್ಟು ನಮಗೆ ವಾಟ್ ಯುವರ್ ಆಡಿಯನ್ಸ್ ವಾಚಸ್ ಅಂತ ವಿಡಿಯೋನೂ ಸಿಗುತ್ತೆ, ಪ್ಲಸ್ ಚಾನೆಲ್ಸ್ಗಳು ಕೂಡ ಸಿಗುತ್ತೆ. ಚಾನೆಲ್ ದಟ್ ಯುವರ್ ಆಡಿಯನ್ಸ್ ವಾಚ್ ಅಂತ ಇಲ್ಲಿ ಕೆಲವೊಂದು ಚಾನೆಲ್ಸ್ ಇದೆ. ನೀವು ಇದನ್ನು ಓಪನ್ ಮಾಡಿದರೆ ಡೀಟೇಲ್ಸ್ ಬಂದುಬಿಟ್ಟು ಚಾನೆಲ್ದು ಡೀಟೇಲ್ಸ್ ಏನಿದೆ ಬಂದುಬಿಡುತ್ತೆ. ಆ್ಯಂಡ್ ಈ ಚಾನೆಲ್ದು ನೀವು ಡೀಟೇಲ್ಸ್ ಏನಾದರೂ ನೋಡ್ತಾ ಇದ್ದರೆ, ನಿಮ್ಮ ಚಾನೆಲ್ ರಿಲೇಟೆಡೇ ಈ ಚಾನೆಲ್ಸು ಇದೆ ಅಂದರೆ ಓಕೆ, ಒಂದು ಇದರಲ್ಲಿ ಓಕೆ, ನಿಮ್ಮ ಚಾನೆಲ್ ಏನು ಪರವಾಗಿಲ್ಲ, ನಿಮ್ಮ ಆಡಿಯನ್ಸ್ ನೋಡ್ತಾರೆ ವೀಡಿಯೋ ಅಂತ ಇರ್ಬೋದು. ಬಟ್ ಇಲ್ಲಿ ಇದರಲ್ಲೇ ನಿಮಗೆ ಬೇರೆ ಬೇರೆ ಕ್ಯಾಟಗರಿ ಅವ್ರು ಏನಾದರೂ ಇದ್ದರೆ, ಓಕೆನಾ, ಬೇರೆ ಬೇರೆ ಕ್ಯಾಟಗರಿ ಅವರಿದ್ದರೆ, ಬಟ್ ನಿಮಗೇನು ಮಾಡಬೇಕು, ಆಗ ಅದರಲ್ಲಿ ಯಾವುದಾದ್ರೂ ಒಂದು ಚಾನೆಲ್, ಯಾವುದಾದ್ರೂ ಒಂದಲ್ಲ, ಎಲ್ಲ ಚಾನೆಲ್ನೂ ತಗೊಳ್ಳಿ. ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ ಈ ಚಾನೆಲ್ಲು, ಓಕೆನಾ. ಈ ಚಾನೆಲಲ್ಲಿ ಬಂದುಬಿಟ್ಟು ವೀಡಿಯೋಸ್ನ ನೋಡಿ, ಇವ್ರು ಯಾವ ಥರ ವೀಡಿಯೋಸ್ಗಳನ್ನ ಮಾಡ್ತಾರೆ ನೋಡಿಬಿಟ್ಟು ಸೇಮ್ ಆ ಥರ ಟೈಪ್ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿ, ಓಕೆನಾ. ಇವರಿಂದ ಒಂದೆರಡು ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಥರನೇ ಪ್ರೆಸೆಂಟ್ ಮಾಡೋ ಥರನೇ, ಲೈಕ್ ಒಂದು ಸ್ವಲ್ಪ ಪಾಯಿಂಟ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಇವ್ರ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿ. ಆಗ ನಿಮ್ಮ ಆಡಿಯನ್ಸು ನೋಡ್ಬೋದು ನಿಮ್ಮ ವೀಡಿಯೋ. ಅದೇ ಬಂದುಬಿಟ್ಟು ಯೂಟ್ಯೂಬ್ನು ಹೇಳ್ತಾ ಇರೋದು, ಓಕೆನಾ. ಸೊ ಇದಾಯಿತು ನಿಮ್ಮದು ಅನಾಲಿಟಿಕ್ಸಲ್ಲಿ ಚಾನಲ್ಸ್ಗಳನ್ನ ನೋಡೋದು. ಒಂದು ಸಲ ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಈ ಅನಾಲಿಟಿಕ್ಸಲ್ಲಿ ಚಾನಲ್ಸ್ಗಳನ್ನ ನೋಡೋದು, ಅದಾದಮೇಲೆ ಇಲ್ಲಿ ಕೆಳಗೆ ಬಂದರೆ ನಿಮ್ಮ ಆಡಿಯನ್ಸ್ ಯಾವ ಥರ ವೀಡಿಯೋಸ್ ನೋಡ್ತಾ ಇದ್ದಾವೆ ಅದನ್ನು ನೋಡೋದು, ಅದನ್ನು ಫಾಲೋ ಅಪ್ ಮಾಡಬೇಕು, ಓಕೆನಾ. ಅದನ್ನು ಫಾಲೋ ಅಪ್ ಮಾಡಿದರೆ ನಿಮ್ಮದು ಅಟ್ಲೀಸ್ಟ್ ಒಂದು ಸ್ವಲ್ಪ 50% ಆದರೂ ವ್ಯೂಸು ಇನ್ಕ್ರೀಸ್ಡ್ ನಿಮಗೆ ಸಿಗುತ್ತೆ, ಓಕೆನಾ. ಸೊ ಅದಾದಮೇಲೆ ಗೈಸ್ ಈಗ ನಾನು ಮತ್ತೆ ಬ್ಯಾಕ್ ಟು ಇನ್ಸ್ಟಾಗ್ರಾಮಿಗೆ ಬರ್ತೀನಿ. ಸೊ ಇದಾಯಿತು ನಮ್ಮದು ಮೊದಲನೇ ಪಾಯಿಂಟು, ಯೂಟ್ಯೂಬ್ ಹೇಳಿರೋದು. ಸೊ ಎರಡನೇ ಪಾಯಿಂಟಲ್ಲಿ ನಾವು ನೋಡೋದಾದರೆ ಇಲ್ಲಿ ನೋಡಿ ಮೆನ್ಷನ್ನು ಇದು ಮಾಡಿದ್ದಾರೆ, ಇದು ತಿಳ್ಕೊಳ್ಳಿ, ನಿಮ್ಗೊಂದು ಸ್ವಲ್ಪ ಇನ್ನೂ ಹೆಲ್ಪ್ ಆಗುತ್ತೆ ನಿಮಗೆ ವ್ಯೂಸು ಸಿಗೋದ್ರಲ್ಲಿ, ಓಕೆನಾ. ಸೊ ನಾನು ಇಲ್ಲಿ ನೋಡ್ತೀನಿ, कौन सी चीज़ लोगों का ध्यान खींच रही है, ये समझने के लिए ट्रेंड्स google.com पर जाएं, इसे यूट्यूब पर सेट करें और अपना इलाका टॉपिक वगैरह डालें. इसके बाद देखें कि समय के साथ व्यू की दिलचस्प में कैसा बदलाव आ रहा है. ಇದು ವೀವರ್ ಅಲ್ವಾ, ಓಕೆ, ವೀವರ್ ಇದು. ಸೊ ಇಲ್ಲಿ ಬಂದುಬಿಟ್ಟು ಹೇಳ್ತಾ ಇದ್ದಾರೆ ಯೂಟ್ಯೂಬ್ ಅವರು ಏನಂದರೆ, ನಿಮ್ಮ ಏನು ಆಡಿಯನ್ಸ್ ಇದ್ದಾರೆ ಅವ್ರದ್ದು ಬಂದುಬಿಟ್ಟು ಯಾವ ಕಡೆ ಜ್ಞಾನ ಇದೆ, ಅಂದರೆ ಯಾವ ಟೈಪ್ ಅವರು ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ ವೀಡಿಯೋಸು. ಸೊ ಅದಕ್ಕೆ ನಾವು ಏನು ಮಾಡಬೇಕು, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು, ಯಾವ ಟೈಮಲ್ಲಿ ನಮ್ಮ ಆಡಿಯನ್ಸ್ ನೋಡ್ತಾ ಇದ್ದಾರೆ, ಯಾವ ಥರ ಅವ್ರು ನೋಡೋಕ್ಕೆ ಇಷ್ಟಪಡ್ತಿದ್ದಾರೆ ಅಂದರೆ, ಲೈಕ್ ನಮಗೆ ಇಲ್ಲಿ ಇವ್ರದ್ದು ಒಂದು trendgoogle.com ಏನು ವೆಬ್ಸೈಟ್ ಇದೆ ಅಲ್ಲಿ ಹೋಗಿಬಿಟ್ಟು ನಾವು ನೋಡಬೇಕು. ಅಲ್ಲೆಲ್ಲ ಡೀಟೇಲ್ಸ್ ಬಂದುಬಿಟ್ಟು ಸಿಗುತ್ತೆ ನಮಗೆ, ಯಾವ ಟೈಮಲ್ಲಿ ಬಂದುಬಿಟ್ಟು ನಮಗೆ ಆಡಿಯನ್ಸ್ ಏನಿದೆ ನೋಡ್ತಾ ಇದ್ದಾರೆ ವೀಡಿಯೋ, ಎಲ್ಲರದ್ದು ಬಂದುಬಿಟ್ಟು ಡಿಫ್ರೆಂಟ್ ಟಾಪಿಕ್ಸ್ಗಳಿರುತ್ತೆ. ಲೈಕ್ ಟೆಕ್ದಿರುತ್ತೆ, ಗೇಮಿಂಗ್ ಇರುತ್ತೆ, ಅದಾದಮೇಲೆ ಎಂಟರ್ಟೈನ್ಮೆಂಟು, ಇನ್ನು ತುಂಬ ಟೆಕ್ ಇರುತ್ತೆ, ವ್ಲಾಗ್ ಇರುತ್ತೆ, ಅದು ಇದು ಅಂತ ತುಂಬ ಟೆಕ್ ಚಾನಲ್ಸ್ ಎಲ್ಲ ಇರುತ್ತಲ್ವ, ಡಿಫ್ರೆಂಟ್ ಚಾನಲ್ಸ್ ಎಲ್ಲ ಇರುತ್ತಲ್ವ. ಸೊ ಎಲ್ಲರೂ ಬಂದುಬಿಟ್ಟು ಒಂದೇ ಟೈಮಲ್ಲಂತೂ ನೋಡಲ್ಲ, ಇದೇ ಟೈಮ್ ಅಂತ ಫಿಕ್ಸ್ ಮಾಡ್ಕೊಂಡಿರಲ್ಲ. ಅದಕ್ಕೆ ನಾವು ಬಂದುಬಿಟ್ಟು ಏನು ಮಾಡಬೇಕು, ಸಿಂಪಲ್ಲಿ ನಾವೇನು ಮಾಡೋಣ, ಬ್ಯಾಕ್ ಬರೋಣ. ಬಂದಾದಮೇಲೆ ಗೈಸ್ ಸಿಂಪಲಿ ನಾನಿಲ್ಲಿ ಕ್ರೋಮ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ತೀನಿ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸಿಂಪಲಿ ನಾನು ಇಲ್ಲಿ ಟೈಪ್ ಮಾಡ್ತೀನಿ ಏನಂತಂದ್ಬಿಟ್ಟು, ಲೈಕ್ ಅಲ್ಲಿ ಏನಿತ್ತು ಟ್ರೆಂಡ್ಸ್ google.com ಅಲ್ವಾ, ಟ್ರೆಂಡ್ಸ್ google.com ಟ್ರೆಂಡ್ಸ್ google.com ಅಲ್ವಾ.
ಸೊ ನಾವು ಓಪನ್ ಮಾಡ್ಕೊಳ್ಳೋಣ. ಸೊ ನೋಡಿ trendsgoogle.com ಅಂತ ಬಂದಾಗ ನೋಡಿ ಇಲ್ಲಿ ನಮಗೆ ಒಂದು ಇದು ನೋಡೋಕ್ಕೆ ಸಿಗ್ತಾ ಇದೆ. ಇಲ್ಲಿ ಎಕ್ಸ್ಪ್ಲೋರ್ ಅಂತ ಇದೆ, ಅದಾದಮೇಲೆ ಎಕ್ಸ್ಪ್ಲೋರ್ ಇಂಡಿಯಾ ಅಂತ ಏನೋ ಇದೆ. ಸೊ ನಾವೇನು ಮಾಡೋಣ, ಇಲ್ಲಿ ಪಾಕಿಸ್ತಾನ್ ನ್ಯಾಷನಲ್ ಕ್ರಿಯೇಟರ್ ಏನೋ ಬರ್ತಾ ಇದೆ. ಸೊ ಸರ್ಚಲ್ಲಿ ನಾವು ಕ್ಲಿಕ್ ಮಾಡಿಬಿಟ್ಟು ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ ಚಪಾತಿ ಮಾಡೋದು ಹೇಗೆ ಅಂತ ನಾನು ಹಾಕ್ತೀನಿ, ಇಲ್ಲ ಹೌ ಟು ಮೇಕ್ ಚಪಾತಿ ಅಂತ ಹಾಕ್ತೀನಿ. ಹೌ ಟು ಮೇಕ್ ಪನ್ನೀರ್ ಅಂತಲೇ ಹಾಕ್ತೀನಿ, ಪನ್ನೀರ್. ಇದನ್ನು ಹಾಕಿದ್ನ ಸಿಂಪಲ್ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಗೈಸ್ ನಾನು ಪನ್ನೀರ್ ಅಂತ ಹಾಕಿದ್ದೀನಿ, ನಾನು ಇಲ್ಲಿ ಅಡುಗೆದು ತೊಗೊಂಡಿದ್ದೀನಿ ಕ್ಯಾಟಗರಿ. ಸೊ ನೀವು ಯಾವ ಟಾಪಿಕಲ್ಲಿ ಮಾಡ್ತೀರಾ ನೀವು ಅದನ್ನು ತಗೊಳ್ಳಿ. ಓಕೆನಾ, ನೀವು ಏನಾದರೂ ಗೇಮಿಂಗ್ ಮಾಡ್ತಿದ್ರೆ ಗೇಮಿಂಗ್ ಹಾಕಿ, ಇಲ್ಲ ನೀವು ವ್ಲಾಗಿಂಗ್ ಮಾಡ್ತಿದ್ರೆ ವ್ಲಾಗಿಂಗ್ ಹಾಕಿ, ಟ್ರಾವೆಲ್ ಮಾಡ್ತಿದ್ರೆ ಅದು ಹಾಕಿ, ಇಲ್ಲ ಅಂದರೆ ಟೆಕ್ ವೀಡಿಯೋಸ್ ಮಾಡ್ತಾಯಿದ್ರೆ ಟೆಕ್ ವೀಡಿಯೋಸ್ ಹಾಕಿ. ಗೈಸ್ ಇಲ್ಲಿ ಬಂದುಬಿಟ್ಟು ನಾನು ಡೆಸ್ಕ್ಟಾಪ್ ಸೈಟ್ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ ನಾರ್ಮಲ್ ಆಗಿ. ಅದು ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇದು ಇಂಡಿಯಾ ಏನಿದೆ ಅದನ್ನೇ ಇಡೋಕ್ಕೆ ಬಿಡೋಣ. ಇಲ್ಲಿ ಪಾಸ್ಟ್ ಡೇ ಅಂತ ಇದೆಯಲ್ಲ, ಸಿಂಪಲಿ ಪಾಸ್ಟ್ ಡೇ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಾನು 7 ಡೇಸ್ದು ತಗೋತೀನಿ ಡಾಟಾ. ಓಕೆನಾ, 7 ಡೇಸ್ ಅಂದರೆ ಲಾಸ್ಟ್ 7 ಡೇಸ್, ಇವತ್ತಿಂದ 7 ಡೇಸ್ ಬ್ಯಾಕು. ಓಕೆನಾ, 7 ಡೇಸ್ ಬ್ಯಾಕ್ ನೋಡಿದರೆ ನಮಗೆ ಇಲ್ಲಿ ಒಂದು ಡಾಟಾ ಗ್ರಾಫ್ ಏನಿದೆ, ಈ ಗ್ರಾಫ್ ಬಂದುಬಿಟ್ಟು ಓಪನ್ ಆಗಿ ಬಂದುಬಿಡುತ್ತೆ. ನಾನು ನಿಮ್ಗೆ ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ, ಇಲ್ಲಿ ನಮಗೆ ಗ್ರಾಫ್ ನೋಡೋಕ್ಕೆ ಸಿಗ್ತಾ ಇದೆ. ಈ ಗ್ರಾಫಲ್ಲಿ ಬಂದುಬಿಟ್ಟು ಯಾವುದು ಅಪ್ ಇದೆ ಮೇಲೆ ಯಾವುದಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಟೈಮಿಂಗ್ಸ್ನ ನಾವು ನೋಡ್ಕೋಬೇಕು. ಯಾವ ಟೈಮಿಂಗ್ಸಲ್ಲಿ ನಮ್ಮ ಆಡಿಯನ್ಸ್ ಬಂದುಬಿಟ್ಟು ನೋಡಿದೆ ನಮ್ಮ ವೀಡಿಯೋ ಅಂದ್ಬಿಟ್ಟು. ಸೊ ಫಾರ್ ಎಕ್ಸಾಂಪಲ್ಗೆ ನಾನು ತಗೊಳ್ಳಿ ಒಂದು ಟೈಮಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ, ನಾನಿಲ್ಲಿ ಒಂದು ಟೈಮ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅದು ಯಾವ ಟೈಮ್ ಅಂತ ನಾನಿಲ್ಲಿ ನೋಡ್ತೀನಿ. ನೀವು ನೋಡ್ಬೋದು ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ January 26 1:30 PM ಇಲ್ಲಿ ಟೈಮಿಂಗ್ಸ್ ನಮಗೆ ಶೋ ಆಗ್ತಿದೆ. ಓಕೆನಾ, ಅದಾದಮೇಲೆ ಈ ಕಡೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಈ ಕಡೆ ಕ್ಲಿಕ್ ಮಾಡಿದಾಗ ಬಂದುಬಿಟ್ಟು 4:30 PM ತೋರಿಸ್ತಾ ಇದೆ, January 27. ಅದಾದಮೇಲೆ ಇದು ಕೆಳಗಡೆ ನಾನು ಇಲ್ಲಿ ಮೇಲೆ ಕ್ಲಿಕ್ ಮಾಡ್ತೀನಿ, ಮೇಲೆ ಯಾವುದಿದೆ ಅದನ್ನು ಕ್ಲಿಕ್ ಮಾಡಿ ನೋಡ್ತೀನಿ. ಈ ಕಡೆ ಸೈಡು ನೋಡಿ, ಮೇಲೆ ಕ್ಲಿಕ್ ಮಾಡಿದರೆ ಇನ್ನೊಂದು ಟೈಮ್ ಬರ್ತಾ ಇದೆ 2:30 PM. ಈ ಥರ ಬಂದುಬಿಟ್ಟು ನಿಮಗೆ ಕ್ಲಿಕ್ ಮಾಡಿ ನೋಡಬೇಕು ಯಾವ ಟೈಮಲ್ಲಿ ಬಂದುಬಿಟ್ಟು ಜಾಸ್ತಿ ಟೈಮಿಂಗ್ಸ್ ಅದೇ ಶೋ ಆಗ್ತಿದೆ, ಆ ಟೈಮಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡ್ಬೋದು. ನಾನಿಲ್ಲಿ ಕುಕ್ಕಿಂಗ್ದು ತಗೊಂಡಿದ್ದೀನಿ, ಬಟ್ ನೀವು ನಿಮ್ಮದು ಡಿಫ್ರೆಂಟ್ ಕ್ಯಾಟಗರೀಸ್ ಇದೆಯಲ್ಲ ಅದನ್ನು ತಗೋಬೇಕು. ನೀವು ಸೇಮೇ ತಗೊಳ್ಳೋದಲ್ಲ, ಕುಕ್ಕಿಂಗ್ ಅಲ್ಲ, ನೀವು ಯಾವ್ದು ಮಾಡ್ತಾ ಇರ್ತೀರಾ ಆ ಟಾಪಿಕ್ನ ನೀವು ಇಲ್ಲಿ ಸರ್ಚ್ ಮಾಡಬೇಕು. ಓಕೆನಾ, ಇದಿಷ್ಟ ಆಯಿತು. ಅದಾದಮೇಲೆ ನಾವು ಬ್ಯಾಕ್ ಟು ಇನ್ಸ್ಟಾಗ್ರಾಮಿಗೆ ಬರೋಣ. ಬಂದಾದಮೇಲೆ ಇದು ನೋಡ್ಕೊಂಡ್ರಲ್ಲ ಯಾವ ಥರ ಏನು ಎತ್ತ ಅಂತ, ಅದರದ್ದು ಗ್ರಾಫ್ ಯಾವ ಥರ ಚೆಕ್ ಮಾಡೋದಂತ ಗೊತ್ತಾಯ್ತಲ್ವ. ಅದಾದಮೇಲೆ ಇನ್ನೊಂದು ಲಾಸ್ಟ್ನೇ ಪೇಜ್ ಬಂದುಬಿಟ್ಟು ಕೊಟ್ಟಿದ್ದಾರೆ. ಜೂದ ಆಡಿಯನ್ಸ್ಗೆ दिलचस्प को बनाए रखें और नया ऑडियंस का ध्यान खींचे रखने के लिए ये बेहद ज़रूरी है कि कुछ नया ट्राई करते रहें. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ನೀವೇನಾದರೂ ಹೊಸದಾಗಿ ಬಂದುಬಿಟ್ಟು ಟ್ರೈ ಮಾಡ್ತಾ ಇರಬೇಕು. ನಿಮಗೆ ಹೊಸ ಆಡಿಯನ್ಸ್ ಬೇಕು, ನಿಮ್ಮ ಹಳೆ ಆಡಿಯನ್ಸ್ನೂ ಕೂಡ ಅದೇ ಥರ ಇಟ್ಕೋಬೇಕು ಆ್ಯಂಡ್ ಹೊಸ ಆಡಿಯನ್ಸ್ನೂ ನಿಮ್ಮ ಕಡೆಗೆ ಎಳ್ಕೋಬೇಕಂದ್ರೆ ನೀವೇನು ಮಾಡಬೇಕು, ನಿಮ್ಮ ಚಾನಲಲ್ಲಿ ಹೊಸದಾಗಿ ಟ್ರೈ ಮಾಡ್ತಾ ಇರಬೇಕು. ಲೈಕ್ ನೀವು ಶೂಟ್ ಮಾಡೋದು ಆ್ಯಂಗಲ್ ಅದನ್ನು ಚೇಂಜ್ ಮಾಡ್ತಾ ಇರಿ. ಒಂದು ಸಲ ನೀವು ಏನಾದರೂ ಒಂದೇ ಕಡೆ ಶೂಟ್ ಮಾಡಬೇಡಿ, ಲೈಕ್ ಬೇರೆ ಕಡೆ ಡಿಫ್ರೆಂಟ್ ಸ್ಟೈಲಲ್ಲಿ ಶೂಟ್ ಮಾಡಿ. ಲೈಕ್ ಒಂದೇ ಕಡೆ ಅಂದರೆ ಲೈಕ್ ಒಂದೇ ಕಡೆನೂ ಮಾಡ್ಬೋದು. ನಿಮ್ಮದು ಸೆಟಪ್ ಬೇಕಿದ್ದರೆ ಅವಾಗ ಚೇಂಜ್ ಮಾಡ್ಕೊಳ್ಳಿ, ಬೇಕಿದ್ದರೆ ಒಂದು ಸ್ವಲ್ಪ ಸ್ಟೈಲು. ಇಲ್ಲ ನೀವು ಬೇರೆ ಥರ ಏನಾದರೂ ವೀಡಿಯೋ ಮಾಡ್ತಿದ್ರೆ ಓಕೆ, ಬಟ್ ಲೈಕ್ ಟೆಕ್ ಚಾನಲ್ ಅವರು ಸ್ಟೋರಿ ಟೆಲ್ಲಿಂಗ್ ಅವ್ರು ಏನಾದರೂ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಲೈಕ್ ಸೆಟಪ್ ಎಲ್ಲ ಒಂದೇ ಥರ ಇರುತ್ತಲ್ಲ, ಅದನ್ನು ಒಂದು ಸ್ವಲ್ಪ ಚೇಂಜಸ್ನ ಮಾಡ್ಕೋಬೋದು. ನೀವು ಔಟ್ಸೈಡು ಮಾಡ್ಬೋದು, ಇನ್ಸೈಡು ಮಾಡ್ಬೋದು. ಹೊಸದಾಗಿ ಏನಾದರೂ ನೀವು ಟ್ರೈ ಮಾಡ್ತಾ ಇರಬೇಕು. ನಿಮ್ಮ ಹಳೆ ಆಡಿಯನ್ಸು ಹಂಗೆ ಇರಬೇಕು ಆ್ಯಂಡ್ ಹೊಸ ಆಡಿಯನ್ಸು ನಿಮ್ಮ ಕಡೆ ಹೇಳ್ಕೋಬೇಕಂದ್ರೆ ಏನಾದರೂ ನೀವು ಹೊಸದಾಗಿ ಮಾಡಬೇಕು. ಇಲ್ಲ ಅಂದರೆ ನೀವು ನಿಮ್ಮ ಚಾನಲಲ್ಲಿ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ನ ಮಾಡಿ. ಓಕೆನಾ, ಆಗ ಬಂದುಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಯಾವ್ಯಾವ ವೀಡಿಯೋದಲ್ಲಿ ಯಾವ ಥರ ವ್ಯೂಸು ಪರ್ಫಾರ್ಮೆನ್ಸ್ ಎಲ್ಲ ಆಗುತ್ತಲ್ಲ, ವ್ಯೂಸ್ ಬರುತ್ತೆ ಆ್ಯಂಡ್ ಕಮೆಂಟ್ಸು ಆ್ಯಂಡ್ ಅದಕ್ಕೆ ಲೈಕ್ಸು ಪರ್ಫಾರ್ಮೆನ್ಸು ಇದೆಲ್ಲ ಬರುತ್ತಲ್ಲ, ಎಂಗೇಜ್ಮೆಂಟ್ ಇದೆಲ್ಲ ಸಿಗುತ್ತಲ್ವ, ಆವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ, ನಿಮಗೂ ಗೊತ್ತಾಗುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಬಂದುಬಿಟ್ಟು ಇನ್ನೊಂದು ಟಿಪ್ನ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು, ಅಪ್ನಿ ಆಡಿಯನ್ಸ್ಗೆ ದಿಲ್ ಕಿ ಸುನೆ ಅವ್ರ ನೈ ಚೀಸ್ ಅಜ್ಮಾತೆ ರಹೆ, ಅಂದರೆ ನಿಮ್ಮ ಆಡಿಯನ್ಸ್ ಮನಸ್ಸನ್ನು ಕೇಳಿ ಅಂತ. ಓಕೆನಾ, ಈಗ ಕೆಲವೊಬ್ರು ಏನು ಮಾಡ್ತಾರೆ, ಕಮೆಂಟ್ಗಳಲ್ಲಿ ಹೇಳ್ತಾರೆ ನಮಗೆ ಈ ಡೌಟು ಇದನ್ನು ಕ್ಲಿಯರ್ ಮಾಡಿ, ಈ ಟಾಪಿಕ್ ಮೇಲೆ ವೀಡಿಯೋ ಮಾಡಿ ಅಂತ. ನಾವೇನು ಮಾಡ್ತೀವಿ, ನಾವು ಅದನ್ನು ಇಗ್ನೋರ್ ಮಾಡ್ತೀವಿ, ಅವ್ರು ಇದರಲ್ಲಿ ನಾವು ವೀಡಿಯೋನೇ ಮಾಡಲ್ಲ. ಬಟ್ ನಮಗೆ ನಮ್ಮ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗಬೇಕಂದ್ರೆ ನಾವು ಅವರು ಕಮೆಂಟಲ್ಲಿ ಏನು ಕೇಳ್ತಾರೆ ಅವ್ರದ್ದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅದ್ರ ಜೊತೆಗೆ ಅವ್ರು ಏನು ಡಿಮ್ಯಾಂಡ್ ಮಾಡ್ತಾರೆ ಅವ್ರ ಮಾತನ್ನು ಕೂಡ ನಾವು ಒಂದು ಸ್ವಲ್ಪ
ವಿಡಿಯೋಸಲ್ಲಿ ಕೇಳ್ತಾ ಇರಬೇಕು ಅವಾಗವಾಗ ಮಧ್ಯದಲ್ಲಿ, ಓಕೆನಾ. ಸೊ ಇದಿಷ್ಟು ಕೆಲಸ ಮಾಡಿದರೆ ನಿಮ್ಮದು ವ್ಯೂಸ್ ಏನಿದೆ ಅದು ಆಟೋಮೆಟಿಕ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಡೌನ್ ಆಗಲ್ಲ. ಬೈ ಚಾನ್ಸ್ ಅದು ಅಪ್ಪು ಡೌನ್ ಆಗ್ತಾ ಇರುತ್ತೆ, ನಿಮ್ಮದು ವ್ಯೂಸ್ ಡೌನು ಆಗುತ್ತೆ ಅಪ್ಪು ಆಗುತ್ತೆ. ಈಗ ಈ ಮಂತ್ ನಿಮ್ಮದು ವ್ಯೂಸ್ ಅಪ್ ಇದ್ದರೆ ನೆಕ್ಸ್ಟ್ ಮಂತ್ ಡೌನ್ ನೋಡೋಕ್ಕೆ ಸಿಗುತ್ತೆ. ಇದು ಬಂದುಬಿಟ್ಟು ಒಂದು ರಿಯಾಲಿಟಿ ಅಂತಲೇ ಹೇಳ್ಬೋದು. ಸೊ ಯೂಟ್ಯೂಬ್ ಬಂದುಬಿಟ್ಟು ಕೆಲವೊಂದು ಟಿಪ್ಸ್ ಕೊಟ್ಟಿದೆ, ಅದಾಗೆ ಪೋಸ್ಟ್ ಹಾಕಿದ್ದಾರೆ. ಸೊ ಇದನ್ನು ಫಾಲೋ ಮಾಡಿಕೊಂಡು ನೀವು ಏನು ಮಾಡಿ ವೀಡಿಯೋಸ್ಗಳನ್ನ ಮಾಡಿ, ಓಕೆನಾ ಗೈಸ್. ಗೊತ್ತಾಯ್ತಲ್ಲ. ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.